ಭರತನ ನಾಡು ಭಾರತ, ಶಾಂತಿಯ ಸಂದೇಶ ಸಾರಿದ ಬುದ್ಧನ ಭೂಮಿ ಭಾರತ. ಅಂತೆಯೇ ಅನೇಕ ದಾಳಿಗಳ ತರುವಾಯವು ಸಿಡಿದು ನಿಂತು ನಳನಳಿಸುತ್ತಿರುವ ದೇಶ ನಮ್ಮ ಭಾರತ. ಶಸ್ತ್ರಾಸ್ತ್ರಗಳ ಕೊರತೆ, ಯುದ್ಧ ತಂತ್ರಗಳ ಕೊರತೆ, ನಮ್ಮಲ್ಲೇ ಕೆಲವರ ದ್ರೋಹ, ಹೀಗೆ ಹಲವು ನ್ಯೂನ್ಯತೆಗಳ ಹೊರತಾಗಿಯೂ 1857ರ ಸಿಪಾಯಿ ದಂಗೆ ಭಾರತೀಯರ ಹಿರಿಮೆಯ ಹೆಗ್ಗುರುತು. ಸರ್ವ ಜನಾಂಗದ ಶಾಂತಿಯ ತೋಟದ ಕಲಿಗಳ ಕಥನ, ಇತಿಹಾಸ ಇಣುಕು ನೋಟಕ್ಕೆ ಅಕ್ಕರೆಯ ಸ್ವಾಗತ. ನಾನು ನಿಮ್ಮ ಚಿರಂಜೀವಿ ಏಕಮೇವ. 1857ರಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ದೇಶ ಪ್ರೇಮಿಗಳು ಅವಿರತ ಶ್ರಮದಿಂದ ಹೋರಾಟ ನಡೆಸಿದರು. ಹದಿಹರಿಯಕ್ಕೆ ಕಾಲಿಟ್ಟ ಯುವಕ ಯುವತಿಯರಿಂದ ಹಿಡಿದು ಇಳಿ ವಯಸ್ಸಿನವರೆಗೂ ಅನೇಕ ಮಂದಿ ಕದನದಲ್ಲಿ ಪಾಲ್ಗೊಂಡರು. ಇಂತಹ ಪರಾಕ್ರಮಿಗಳಲ್ಲಿ ಕುನ್ವರ್ ಸಿಂಗ್ ಕೂಡ ಒಬ್ಬರು. ಬಿಹಾರದ ಪಾರ್ಮರ್ ರಜಪೂತರ ಉಜ್ಜಯಿನಿಯ ಪಂಗಡಕ್ಕೆ ಸೇರಿದ ಕುನ್ವರ್ ತಮ್ಮ 80ರ ಇಳಿವಯಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತರು. ತಮ್ಮ ಸಹೋದರರಾದ ಬಾಬು ಅಮರ್ ಸಿಂಗ್ ಹಾಗೂ ಹರೇ ಕೃಷ್ಣರ ಸಹಾಯದೊಂದಿಗೆ ಸುಮಾರು 1 ವರ್ಷಗಳ ಕಾಲ ಆಂಗ್ಲರಿಗೆ ಮಣ್ಣು ಮುಕ್ಕಿಸಲು ಯಶಸ್ವಿಯಾದರು. ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪ್ರಾವೀಣ್ಯ ಹೊಂದಿದ್ದ ಇವರ ಕದನ ಕೌಶಲ್ಯ ಬ್ರಿಟಿಷರಿಗೆ ಸವಾಲಾಯಿತು. ಬ್ರಿಟಿಷರ ವಿರುದ್ಧ ಹೋರಾಡಿ ಜಗದೀಶ್ಪುರ ಪ್ರಾಂತ್ಯವನ್ನು ಗೆದ್ದುಕೊಂಡ ಕುನ್ವರ್ ಸಿಂಗ್ ತಮ್ಮ ಇಳಿ ವಯಸ್ಸಿನ ಕಾರಣದಿಂದ ಅಸುನೀಗಿದರು. ಇವರ ನಂತರದಲ್ಲಿ ಕುನ್ವರ್ನ ಸಹೋದರರು ಆಂಗ್ಲರ ವಿರುದ್ಧ ಕಾದಾಟವನ್ನು ಮುಂದುವರಿಸಿದರು. ಕಡೆಯ ಉಸಿರಿನವರೆಗೂ ಪರಾತಂತ್ರದ ವಿರುದ್ಧ ಹೋರಾಡಿ ವಿದೇಶಿ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಸೆಣಸಾಡಿದ ಕುನ್ವರ್ ಸಿಂಗ್ರನ್ನು ವೀರ ಕುನ್ವರ್ ಸಿಂಗ್ ಅಥವಾ ವೀರ ಬಾಬು ಕುನ್ವರ್ ಸಿಂಗ್ ಎಂಬ ಅಭಿಧಾನದಿಂದ ಕರೆಯಲಾಗುತ್ತದೆ. ಕುನ್ವರ್ ಸಿಂಗ್ ದೇಶ ಕಂಡ ಅದ್ವಿತೀಯ ದೇಶಪ್ರೇಮಿಗಳಲ್ಲಿ ಒಬ್ಬರು. ಬಾಬು ಅಮರ್ ಸಿಂಗ್ ಜಗದೀಶ್ಪುರದ ಜಮೀನ್ದಾರರಾದ ಕುನ್ವರ್ ಸಿಂಗ್ನ ಸಹೋದರ. ಆರಂಭದಲ್ಲಿ ಬ್ರಿಟಿಷರ ವಿರುದ್ಧ ನಡೆಯುತ್ತಿದ್ದ ಸಂಗ್ರಾಮದ ಭಾಗವಾಗಲು ಒಪ್ಪದ ಈತ ಸಹೋದರ ಹರೇ ಕೃಷ್ಣ ಸಿಂಗ್ನ ಪ್ರೇರಣೆಯಿಂದ ಒಪ್ಪಿಕೊಂಡನು. ಕುನ್ವರ್ ಸಿಂಗ್ರ ಮರಣದ ತರುವಾಯ ಅನೇಕ ತೊಂದರೆಗಳ ನಡುವೆಯೂ ಬ್ರಿಟಿಷರ ವಿರುದ್ಧ ಸೇನೆಯನ್ನು ಹುರಿದುಂಬಿಸಿದ ಕೀರ್ತಿ ಅಮರ್ ಸಿಂಗ್ರಿಗೆ ಸಲ್ಲುತ್ತದೆ. ತಮ್ಮ ಸಹೋದರನ ಮರಣದ 4 ದಿನಗಳ ನಂತರ ಅರ್ಹದ ಬ್ರಿಟಿಷ್ ಕಂದಾಯ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿದರು. ಈ ಸಂದರ್ಭದಲ್ಲಿ ಸಿಂಗರ ಸೇನೆಯ ಸಿಪಾಯಿಯೊಬ್ಬನನ್ನು ಬಂಧಿಸಿದ ಬ್ರಿಟಿಷರು ಆತನಿಂದ ಬಾಬು ಅಮರಸಿಂಗರ ಬಗೆಗಿನ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡರು. ಅಮರಸಿಂಗರ ಬಳಿ ಇದ್ದ 400 ಮಂದಿಯ ಸೇನೆ, ಪಿಸ್ತೂಲು ಹಾಗೂ ಅವರಿಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡುತ್ತಿದ್ದ ಕಲ್ಕತ್ತೆಯ ವ್ಯಕ್ತಿಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಬ್ರಿಟಿಷರು ಈತನನ್ನು ಬಂಧಿಸಲು ಕಾರ್ಯಪ್ರವೃತ್ತರಾದರು. ಗುಡ್ಡಗಾಡುಗಳಲ್ಲಿ ತಿರುಗುತ್ತಿದ್ದ ಸಿಂಗರು ಬಿಹಾರದ ಗಜಿಪುರದಲ್ಲಿ ನಡೆಯುತ್ತಿದ್ದ ದಂಗೆಗೆ ಸಹಾಯ ಒದಗಿಸಲು ಮುಂದಾದರು. ಈ ಪ್ರಾಂತ್ಯದ ಸಕ್ಕರ್ವರ್ ರಜಪೂತರೊಂದಿಗೆ ಜೊತೆಯಾಗಿ ಗೆರಿಲ್ಲಾ ಯುದ್ಧ ತಂತ್ರದಿಂದ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದರು. ಆದರೆ ಸಬಲ ಸೇನೆಯನ್ನು ಹೊಂದಿದ್ದ ಬ್ರಿಟಿಷರ ಕೈ ಮೇಲಾದಾಗ ತಮ್ಮ ಸಹಚರ ನಾಯಕರೊಂದಿಗೆ ನೇಪಾಳ ಸೇರಿದರು. ಸಾಕಷ್ಟು ವರ್ಷಗಳ ಕಾಲ ಬ್ರಿಟಿಷರಿಗೆ ಸಿಕ್ಕದೆ ಅವರಿಂದ ಮರೆಯಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದ ಅಮರಸಿಂಗರನ್ನು ಬಂಧಿಸುವಲ್ಲಿ ಕಡೆಗೂ ಆಂಗ್ಲರು ಯಶಸ್ವಿಯಾದರು. ಬಾಬು ಅಮರ್ ಸಿಂಗ್, ಕುನ್ವರ್ ಸಿಂಗ್ ಹಾಗೂ ಹರೇ ಕೃಷ್ಣ ಸಿಂಗ್ ಎಂಬ ಒಂದೇ ಕುಟುಂಬದ 3 ಸಹೋದರರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಎಂಬುದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಸೋಜಿಗ ಸಂಗತಿಗಳಲ್ಲಿ ಒಂದು. ಸಿಂಗ್ ಸಹೋದರರ ರಾಷ್ಟ್ರ ಪ್ರೇಮ ಅನನ್ಯವಾದದ್ದು. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಸ್ವಾತಂತ್ರ್ಯ ಸೇನಾನಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಬಾಬು ಜಗಜೀವನ್ ರಾಮ್ ಅವರನ್ನು ಸ್ಮರಿಸುತ್ತಿದ್ದೇವೆ. 1908 ಏಪ್ರಿಲ್ 5ರಂದು ಬಿಹಾರದ ಭೋಜ್ಪುರ್ನಲ್ಲಿ ಜಗಜೀವನ್ ರಾಮ್ ಜನಿಸಿದರು. ಅವರು ಕಲ್ಕತ್ತಾದಲ್ಲಿ ಅಖಿಲ ಭಾರತೀಯ ರವಿದಾಸ್ ಮಹಾಸಭಾ ಸ್ಥಾಪಿಸಿದರಲ್ಲದೆ ವಂಚಿತ ವರ್ಗವನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸೇರಿಸಲು ಭಾರತೀಯ ವಂಚಿತ ವರ್ಗ್ ಲೀಗ್ ಅನ್ನು ಪ್ರಾರಂಭಿಸಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಗಜೀವನ್ ರಾಮ್ ಅವರ ಕೊಡುಗೆ ಅನನ್ಯ. 1936ರಲ್ಲಿ ತಮ್ಮ 28ನೇ ವಯಸ್ಸಿನಲ್ಲೇ ಅವರು ಬಿಹಾರ ವಿಧಾನ ಪರಿಷತ್ಗೆ ನಾಮನಿರ್ದೇಶಿತ ಸದಸ್ಯರಾಗಿ ಶಾಸಕರಾದರು. 1937ರಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಶಿಕ್ಷಣ ಹಾಗೂ ವಿಕಾಸ ಸಚಿವಾಲಯದಲ್ಲಿ ಸಂಸದೀಯ ಸಚಿವರಾಗಿ ಜಗಜೀವನ್ ರಾಮ್ ಅವರು ನಿಯುಕ್ತಿಗೊಂಡರು.
ತದನಂತರ 1938ರಲ್ಲಿ ಪೂರ್ಣ ಮಂತ್ರಿಮಂಡಲದೊಂದಿಗೆ ತಾವೂ ರಾಜೀನಾಮೆ ಸಲ್ಲಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿದ್ದ ಜಗಜೀವನ್ ರಾಮ್ ಅವರು 1940ರ ಡಿಸೆಂಬರ್ 10ರಂದು ಬಂಧನಕ್ಕೊಳಗಾದರು. ಬಿಡುಗಡೆಯಾದ ನಂತರ ಅವರು ನಾಗರಿಕ ಅಸಹಕಾರ ಚಳವಳಿಗೆ ಸೇರ್ಪಡೆಗೊಂಡರು. ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದ ಜಗಜೀವನ್ ರಾಮ್ ಅವರನ್ನು 1942ರ ಆಗಸ್ಟ್ 19ರಂದು ಮತ್ತೆ ಬಂಧಿಸಲಾಯಿತು. 1946ರಲ್ಲಿ ಬಿಡುಗಡೆಗೊಂಡ ಜಗಜೀವನ್ ರಾಮ್ ಅವರು ಮಧ್ಯಂತರ ಸರ್ಕಾರದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಮಂತ್ರಿಯಾಗಿ ಖ್ಯಾತಿಗೆ ಭಾಜನರಾದರು. ಭಾರತದ ಸಂವಿಧಾನ ಸಭಾದ ಸದಸ್ಯರಾದ ಜಗಜೀವನ್ ರಾಮ್ ಸಾಮಾಜಿಕ ನ್ಯಾಯದ ಸ್ಥಾಪನೆಯನ್ನು ಖಾತ್ರಿಗೊಳಿಸಿದರು. ಮುಂದಿನ 30 ವರ್ಷಗಳ ಕಾಲ ವಿವಿಧ ವಿಭಾಗಗಳಲ್ಲಿ ಜಗಜೀವನ್ ರಾಮ್ ದೇಶ ಸೇವೆ ಮಾಡುತ್ತಿದ್ದರು. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಜಗಜೀವನ್ ರಾಮ್ ಕೇಂದ್ರ ಗೃಹ ಸಚಿವರಾಗಿದ್ದರು. ಈ ಯುದ್ಧದ ವೇಳೆಯಲ್ಲೇ ಬಾಂಗ್ಲಾದೇಶ ಉದಯವಾಗಿದ್ದು, ಕೃಷಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ ಜಗಜೀವನ್ ರಾಮ್ ಅವರು ಭಾರತದಲ್ಲಿ ಹಸಿರು ಕ್ರಾಂತಿ ಹುಟ್ಟುಹಾಕಿದರು. ಕೃಷಿಯಲ್ಲಿ ಆಧುನೀಕರಣಕ್ಕೆ ಒತ್ತು ನೀಡಿದ ಜಗಜೀವನ್ ರಾಮ್ ಅವರನ್ನು ಇಂದಿಗೂ ಸ್ಮರಿಸಲಾಗುತ್ತದೆ. ಇಂತಹ ಮಹಾನ್ ಚೇತನಕ್ಕೆ ಗೌರವಪೂರ್ಣ ನಮನಗಳು. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲ್ಲ ವರ್ಗದ ಜನರು ಭಾಗವಹಿಸಿದ್ದರು ಎಂಬುದು ವಿಶೇಷ. ಅದರಲ್ಲೂ ಕೇವಲ ಧಾರ್ಮಿಕ ಆಚರಣೆಗಳಿಗೆ ಮಾತ್ರ ಸೀಮಿತರಾಗಿದ್ದ ಮೌಲ್ವಿಗಳು ಹಾಗೂ ಸನ್ಯಾಸಿಗಳು ಕೂಡ ದೇಶದ ಸ್ವಾತಂತ್ರ್ಯ ಚಳುವಳಿಗಳ ಸಾರಥ್ಯ ವಹಿಸಿದ್ದು ನಮ್ಮ ದೇಶದ ಹೆಮ್ಮೆಯೇ ಸರಿ. ಅಹಮದುಲ್ಲಾ ಶಾ ಪರಕೀಯರ ಆಡಳಿತದ ವಿರುದ್ಧ ಹೋರಾಡಿದ ಅಪ್ರತಿಮ ಹೋರಾಟಗಾರ. ಜನರಿಗೆ ಧರ್ಮ ಮಾರ್ಗದ ಬಗ್ಗೆ ಉಪದೇಶಿಸುವ ಮೌಲ್ವಿಯಾದ ಅಹಮದುಲ್ಲಾ ಅವಧ್ ಪ್ರಾಂತ್ಯದಲ್ಲಿ ನಡೆದ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದರು. ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಸಾಮಾನ್ಯ ಜನರ ಬೆಂಬಲ ಅತ್ಯಗತ್ಯ ಎಂಬುದನ್ನು ಅರಿತ ಅಹಮದುಲ್ಲಾ ದೆಹಲಿ, ಮೀರತ್, ಪಾಟ್ನಾ, ಕಲ್ಕತ್ತಾದಂತಹ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ ಸ್ವಾತಂತ್ರ್ಯದ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸಿದರು. ಪರಾತಂತ್ರದ ವಿರುದ್ಧ ಹೋರಾಡಲು ಜನರು ದಂಗೆ ಏಳಬೇಕು ಎಂದು ಪ್ರೇರಣೆ ನೀಡಿದರು. ಜನತೆಯನ್ನು ಒಗ್ಗೂಡಿಸುವ ಸಲುವಾಗಿ ಪಾಟ್ನಾದಲ್ಲಿ ತಂಗಿದ್ದ ಅಹಮದುಲ್ಲಾ ಅವರನ್ನು ಬಂಧಿಸಲು ಬ್ರಿಟಿಷ್ ಅಧಿಕಾರಿಯೊಬ್ಬ ವಾರೆಂಟ್ ಸಮೇತವಾಗಿ ಬಂದ. ಯಾವುದೇ ಮುನ್ಸೂಚನೆ ಇಲ್ಲದೆಯೇ ಅಹಮದುಲ್ಲಾ ಅವರನ್ನು ಬಂಧಿಸಲಾಯಿತು. ಬ್ರಿಟಿಷರ ವಿರುದ್ಧವಾಗಿ ಜನರನ್ನು ಎತ್ತುಕಟ್ಟಿದ ಆರೋಪದ ಮೇಲೆ ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು. ಆದರೆ ನಂತರದಲ್ಲಿ ಅಜೀವ ಕಾರಾಗೃಹ ಶಿಕ್ಷೆಗೆ ಪರಿವರ್ತಿಸಲಾಯಿತು. ಸಿಪಾಯಿ ದಂಗೆ ಆರಂಭವಾದ ನಂತರ ಅಜಂಗರ್, ಬನಾರಸ್ ಹಾಗೂ ಜೌನಾಪುರದಿಂದ ಹೋರಾಟಗಾರರು ಪಾಟ್ನಾದೆಡೆಗೆ ಬಂದರು. ಬ್ರಿಟಿಷ್ ಅಧಿಕಾರಿಗಳು ವಾಸವಿದ್ದ ಬಂಗಲೆಗಳ ಮೇಲೆ ದಾಳಿ ನಡೆಸಿದರು. ಚಳುವಳಿಗಾರರ ಆಕ್ರಮಣಕ್ಕೆ ಹೆದರಿದ ಆಂಗ್ಲ ಅಧಿಕಾರಿಗಳು ಅದಾಗಲೇ ಪಲಾಯನ ಮಾಡಿದ್ದರು. ದಂಗೆಕೋರರು ಸರ್ಕಾರಿ ಖಜಾನೆಯನ್ನು ವಶಪಡಿಸಿಕೊಳ್ಳುವ ಮೂಲಕ ಪಾಟ್ನಾದ ಮೇಲೆ ಹಿಡಿತ ಸಾಧಿಸಿದರು. ನಂತರ ಜೈಲಿನಲ್ಲಿ ಬಂಧಿಸಿಟ್ಟ ಕೈದಿಗಳನ್ನು ಬಿಡುಗಡೆಗೊಳಿಸಿದರು. ಇದರಿಂದ ಅಹಮದುಲ್ಲಾ ಅವರಿಗೆ ಸೆರೆವಾಸದಿಂದ ಮುಕ್ತಿ ದೊರಕಿ ಮತ್ತೊಮ್ಮೆ ಹೋರಾಟದಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಿತು. ಮಾನ್ ಸಿಂಗ್ರನ್ನು ಪಾಟ್ನಾದ ರಾಜ ಎಂದು ಘೋಷಿಸಿದ ಅಹಮದುಲ್ಲಾ ಅವಧ್ ಪ್ರಾಂತ್ಯಕ್ಕೆ ತೆರಳಿದರು. ಬರ್ಕತ್ ಅಹ್ಮದ್ ಹಾಗೂ ಅಹಮದುಲ್ಲಾ ಅವರು ಅವಧ್ ಪ್ರಾಂತ್ಯದ ಹೋರಾಟದ ನಾಯಕತ್ವ ವಹಿಸಿದರು. ಹೆನ್ರಿ ಲಾರೆನ್ಸ್ ಅವರ ಬ್ರಿಟಿಷ್ ಪಡೆಯನ್ನು ಸೋಲಿಸಲು ಅಹಮದುಲ್ಲಾ ಮತ್ತು ಬರ್ಕತ್ ಅಹಮದ್ ಪಡೆ ಯಶಸ್ವಿಯಾಯಿತು. ನಂತರ ತಮ್ಮ ವಿಜಯ ಯಾತ್ರೆಯನ್ನು ಲಕ್ನೋ ಕಡೆಗೆ ನಡೆಸಿದ ಅಹಮದುಲ್ಲಾ ಬ್ರಿಟಿಷರ ವಶದಲ್ಲಿದ್ದ ಲಕ್ನೋ ಪ್ರಾಂತ್ಯ ಮರಳಿ ಹಜರತ್ ಬೇಗಂಗೆ ದೊರಕುವಂತೆ ಮಾಡಿದರು. ಆಕೆಯ ಮಗ ವಜೀದ್ ಅಲಿ ಶಾನನ್ನು ರಾಜನೆಂದು ಘೋಷಿಸಲಾಯಿತು. ಆದರೆ ಆಡಳಿತದಲ್ಲಿ ಯಾವುದೇ ಪದವಿಯನ್ನು ಸ್ವೀಕರಿಸಲು ಅಹಮದುಲ್ಲಾ ನಿರಾಕರಿಸಿ ಔದಾರ್ಯ ಮೆರೆದರು. ಇದು ಅವರ ವಿನಮ್ರತೆಯನ್ನು ಸಾಬೀತು ಮಾಡುತ್ತದೆ. ಕೆಲ ಸಮಯದ ನಂತರ ಬ್ರಿಟಿಷರು ಮತ್ತೆ ಲಕ್ನೋವನ್ನು ವಶಪಡಿಸಿಕೊಂಡರು. ಹಾಗಾಗಿ ಲಕ್ನೋ ಪ್ರದೇಶದಿಂದ ಅಹಮದುಲ್ಲಾ ಅವರು ಶಹಜಾನ್ಪುರ, ರೋಹಿಲಾಖಂಡ ಪ್ರಾಂತ್ಯಕ್ಕೆ ತೆರಳಿ ಅಲ್ಲಿಯ ದಂಗೆಯ ಮುಖಂಡನಾಗಿದ್ದ ನಾನಾ ಸಾಹೇಬ್ ಹಾಗೂ ಖಾನ್ ಬಹದ್ದೂರ್ ಖಾನರ ಸೇನೆ ಸೇರಿದರು. ಅಹಮದುಲ್ಲಾರ ಸೇನೆ ಶಹಜಾನ್ಪುರದ ಮೇಲೆ ದಾಳಿ ನಡೆಸಿತು. ಇವರ ಪರಾಕ್ರಮದ ಪರಿಚಯವಿದ್ದ ಬ್ರಿಟಿಷ್ ಅಧಿಕಾರಿ ಬರೇಲಿಯಿಂದ ಹೆಚ್ಚಿನ ಸೇನೆಯ ಬರುವಿಕೆಗೆ ಕಾದನು. ಇದು ಅಹಮದುಲ್ಲಾರ ಶೌರ್ಯ ಹಾಗೂ ಸಾಹಸ ಮನೋಭಾವವನ್ನು ಸಾಬೀತು ಮಾಡುತ್ತದೆ. ಶಹಜಾನ್ಪುರದಲ್ಲಿ
ಬ್ರಿಟಿಷರ ಹಾಗೂ ಅಹಮದುಲ್ಲರ ಸೇನೆಯ ನಡುವೆ ಬೀಭತ್ಸ ಕದನ ಆರಂಭವಾಯಿತು. ಕೆಲವು ಸಮಯದ ನಂತರ ಶಹಜಾನ್ಪುರವನ್ನು ಎಲ್ಲ ಬದಿಯಿಂದಲೂ ಮುತ್ತಿಗೆ ಹಾಕುವಲ್ಲಿ ಸರ್ ಕೊಲಿನ್ ಕ್ಯಾಂಪ್ಬೆಲ್ರ ಆಂಗ್ಲ ಸೇನೆ ಸಫಲವಾಯಿತು. ನಾನಾ ಸಾಹೇಬ್ ಹಾಗೂ ಅಹಮದುಲ್ಲಾ ಶಾ ಶಹಜಾನ್ಪುರದ ಪ್ರಾಂತ್ಯದಿಂದ ಮರೆಯಾಗುವ ಮೂಲಕ ಬ್ರಿಟಿಷ್ ಸೇನೆಯಿಂದ ಪಾರಾದರು. ಅಹಮದುಲ್ಲಾರು ಶಹಜಾನ್ಪುರದಿಂದ ಸುಮಾರು 18 ಮೈಲಿ ದೂರದಲ್ಲಿರುವ ಪೋವಾಯಾನ್ನಲ್ಲಿ ಆಶ್ರಯ ಪಡೆದರು. ಅಹಮದುಲ್ಲಾ ಶಾ ಅವರನ್ನು ಬಂಧಿಸಲೇಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ಎಷ್ಟು ಒತ್ತಡವಿತ್ತೆಂದರೆ ಅವರ ಇರುವಿಕೆಯ ಸುಳಿವು ಕೊಟ್ಟವರಿಗೆ 50,000 ಬೆಳ್ಳಿ ತುಂಡುಗಳನ್ನು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಲಾಯಿತು. ಪೋವಯಾನ್ನ ರಾಜ ಜಗನ್ನಾಥನನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಪ್ರೇರೇಪಿಸುವ ಉದ್ದೇಶ ಮೌಲ್ವಿಯವರದ್ದಾಗಿತ್ತು. ಆದರೆ ಆತನಿಗೆ ಇದರಲ್ಲಿ ಆಸಕ್ತಿ ಇರಲಿಲ್ಲ. ಹಾಗಾಗಿ ಸಿಂಗನು ಅರಮನೆಯ ದ್ವಾರ ಪ್ರವೇಶಿಸುತ್ತಿದ್ದ ಅಹಮದುಲ್ಲಾ ಮೇಲೆ ಗುಂಡು ಹಾರಿಸಿದನು. ಹಣದ ಆಸೆಗೆ ಬಲಿಯಾದ ಜಗನ್ನಾಥ್ ಸಿಂಗನ ಸಹೋದರ ಅಹಮದುಲ್ಲಾ ಶಾರ ಹತ್ಯೆ ಮಾಡಿದನು. ಅವರ ತಲೆಯನ್ನು ಕಡಿದು ಆಂಗ್ಲರಿಗೆ ಹಸ್ತಾಂತರ ಮಾಡಿದನು. ಬ್ರಿಟಿಷರು ಅಹಮದುಲ್ಲಾರ ಶಿರವನ್ನು ಆರಕ್ಷಕ ಠಾಣೆಯ ಮುಂದೆ ತೂಗು ಹಾಕುವ ಮೂಲಕ ಧಾರ್ಷ್ಟ್ಯ ಮೆರೆದರು. ಉನ್ನತ ಹುದ್ದೆಯಲ್ಲಿದ್ದ ಕೆಲವು ಆಂಗ್ಲ ಅಧಿಕಾರಿಗಳು ಮಹಮ್ಮದುಲ್ಲಾರ ಧೈರ್ಯ, ಸಾಹಸ, ಸಹಿಷ್ಣುತೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂಬುದು ಇತಿಹಾಸದಲ್ಲಿ ದಾಖಲಾದ ವಿಚಾರ. ಒಬ್ಬ ಧಾರ್ಮಿಕ ಮುಖಂಡನಾಗಿ ಪರಕೀಯರ ವಿರುದ್ಧ ಹೋರಾಡಿದ ಅಹಮದುಲ್ಲಾರ ಶೌರ್ಯ, ಪರಾಕ್ರಮದ ಗಾಥೆ ದೇಶವಾಸಿಗಳ ಹೃದಯದಲ್ಲಿ ಎಂದಿಗೂ ಚಿರಂತನ. ಮಹಾತ್ಮ ಗಾಂಧಿ ಅವರ ಎರಡನೇ ಪುತ್ರ ಮಣಿಲಾಲ್ ಗಾಂಧಿ ಅವರನ್ನು ಸ್ಮರಿಸುತ್ತೇವೆ. ಏಪ್ರಿಲ್ 5, 1956ರಲ್ಲಿ ಮಣಿಲಾಲ್ ಗಾಂಧಿ ನಿಧನ ಹೊಂದಿದರು. ಮಣಿಲಾಲ್ ಗಾಂಧಿಯವರು ಬ್ರಿಟಿಷ್ ಭಾರತದ ಸಮಯದಲ್ಲಿ 1828ರಂದು ರಾಜ್ಕೋಟ್ನಲ್ಲಿ ಜನಿಸಿದರು. 1906ರಿಂದ 1914ರವರೆಗೆ ಗಾಂಧೀಜಿಯವರಿಂದ ಸ್ಥಾಪಿಸಲ್ಪಟ್ಟ ಫೀನಿಕ್ಸ್ ಹಾಗೂ ಟಾಲ್ಸ್ಟಾಯ್ ಆಶ್ರಮದಲ್ಲಿ ವಾಸವಿದ್ದರು. ಸ್ವಲ್ಪ ಸಮಯ ಭಾರತದಲ್ಲಿ ನೆಲೆಸಿದ್ದ ಮಣಿಲಾಲ್ ಅವರು ಇಂಡಿಯನ್ ಒಪಿನಿಯನ್ ಸಮಾಚಾರ ಪತ್ರಿಕೆ ಪ್ರಕಟಣೆಗೆ ಸಹಕಾರ ನೀಡಲು 1917ರಲ್ಲಿ ದಕ್ಷಿಣ ಆಫ್ರಿಕಾಗೆ ಹಿಂದಿರುಗಿದರು. ಮಣಿಲಾಲ್ ಗಾಂಧಿ ಸದಾ ಆದರ್ಶಪ್ರಾಯರಾಗಿರಲು ನಿರಂತರ ಪ್ರಯತ್ನ ಪಡುತ್ತಿದ್ದರು. ಕಾನೂನಿನಲ್ಲಿ ಭೇದಭಾವ ಮಾಡುವುದನ್ನು ಖಂಡಿಸಿದ್ದಕ್ಕಾಗಿ ಹಲವು ಬಾರಿ ಮಣಿಲಾಲ್ ಜೈಲಿಗೆ ತೆರಳಬೇಕಾಯಿತು. ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರೂ ಕೂಡ ಒಮ್ಮೆ ಮಣಿಲಾಲ್ ಅವರನ್ನು ಓರ್ವ ವಿನಮ್ರ ನಡವಳಿಕೆಯ ಅಹಿಂಸೆಯ ಸಾಕಾರ ಮೂರ್ತಿ ಎಂದು ಪ್ರಶಂಸಿಸಿದ್ದರು. 1930ರಲ್ಲಿ ನಡೆದ ಉಪ್ಪಿನ ದಂಡಿ ಚಳವಳಿಯಲ್ಲಿ ಅಗ್ರ 78 ಸತ್ಯಾಗ್ರಹಿಗಳ ಪೈಕಿ ಮಣಿಲಾಲ್ ಕೂಡ ಒಬ್ಬರಾಗಿದ್ದರು. ದಂಡಿ ಚಳವಳಿಯು ಮುಗಿದ ತಕ್ಷಣ ಧರಸಾನ ಉಪ್ಪಿನ ಕಾರ್ಖಾನೆಯವರೆಗೆ ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಣಿಲಾಲ್ ಅವರನ್ನು 10 ತಿಂಗಳುಗಳ ಕಾಲ ಜೈಲು ಶಿಕ್ಷೆಗೆ ಗುರಿಪಡಿಸಲಾಯಿತು. 1956ರಲ್ಲಿ ಕೊನೆಯುಸಿರೆಳೆದ ಮಣಿಲಾಲ್ ಅವರು ಅಂತ್ಯದವರೆಗೂ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು. ಇಂತಹ ಮಹಾನ್ ಚೇತನಕ್ಕೆ ಗೌರವಪೂರ್ಣ ನಮನಗಳು. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮೈಲಿಗಲ್ಲು ಸೃಷ್ಟಿಸಿದ್ದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಎಂದು ಅಲ್ಪವಾಗಿ ಕರೆದರೂ ಇದೊಂದು ಮಹಾ ಸಂಗ್ರಾಮ ಎಂಬುದು ಮಾತ್ರ ಸುಳ್ಳಲ್ಲ. ಬ್ರಿಟಿಷ್ ಸರ್ಕಾರವನ್ನು ಕೆಡವಿ ಅಲ್ಲಿ ಸ್ವಾಭಿಮಾನದ, ಸ್ವಾತಂತ್ರ್ಯದ ಕುರುಹಾದ ಭಾರತೀಯತೆಯನ್ನು ಸ್ಥಾಪಿಸಬೇಕು ಎಂದು ಹೋರಾಡಿದ ಸಿಪಾಯಿಗಳು ಅನೇಕ. ಮೊದಲಿಗೆ ಒಂದು ಸಣ್ಣ ದಂಗೆಯಾಗಿ ಕಾಣಿಸಿಕೊಂಡ ಹೋರಾಟ ನಂತರದಲ್ಲಿ ಉತ್ತರ ಭಾರತದ ಬಹುತೇಕ ಪ್ರಾಂತ್ಯಗಳಿಗೆ ಕಾಳ್ಗಿಚ್ಚಿನಂತೆ ಹರಡಿತು. ಬರೇಲಿಯ ಖಾನ್ ಬಹದ್ದೂರ್ ಬ್ರಿಟಿಷ್ ಸರ್ಕಾರದ ಪಿಂಚಣಿಯ ಸಹಾಯದಿಂದ ಜೀವನ ನಿರ್ವಹಣೆ ಮಾಡುತ್ತಿದ್ದ. ಆರಂಭದಲ್ಲಿ ಹೋರಾಟವನ್ನು ವಿರೋಧಿಸದ ಈತ ಬರೇಲಿಯ ಕಮಿಷನರಿಗೆ ದಂಗೆಯ ಸೂಚನೆ ನೀಡಿದ್ದ. ಆದರೆ ದಂಗೆಯು ಆರಂಭವಾದಾಗ ಸುಮಾರು 40,000 ಪದಾತಿಗಳ ಸೇನೆಯನ್ನು ಸಜ್ಜುಗೊಳಿಸುವ ಮೂಲಕ ಬ್ರಿಟಿಷರನ್ನು ಸದಬಡೆಯಲು ಪ್ರಯತ್ನಿಸಿದ.
ಮೊಘಲ್ ಸಾಮ್ರಾಜ್ಯದ ಕೊನೆಯ ದೊರೆ ಬಹದ್ದೂರ್ ಶಾನನ್ನು ತಮ್ಮ ಸಾಮ್ರಾಟನಾಗಿಸುವ ಉದ್ದೇಶದಿಂದ ದೆಹಲಿ ಪ್ರಾಂತ್ಯದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಆರಂಭವಾಯಿತು. ಅನೇಕರು ಸಂಗ್ರಾಮಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಅವರಲ್ಲಿ ಬಖ್ತ್ ಖಾನ್ ಕೂಡ ಒಬ್ಬರು. ರೋಹಿಲ್ಖಂಡ್ ಪ್ರದೇಶದ ಬಿಜ್ನೋರ್ನಲ್ಲಿ ಜನಿಸಿದ ಬಖ್ತ್ ಖಾನ್ ಸುಬೇದಾರನಾಗಿ ವೃತ್ತಿ ಆರಂಭಿಸಿದರು. ಕಂಪನಿ ಸರ್ಕಾರದ ಬಂಗಾಲ ವಿಭಾಗದಲ್ಲಿ ಸೇನಾನಿಯಾಗಿ ಸುಮಾರು 40 ವರ್ಷ ಕಾರ್ಯನಿರ್ವಹಿಸಿದರು. ಇಂಡೋ ಆಫ್ಘಾನ್ ಯುದ್ಧದಲ್ಲಿ ಭಾಗವಹಿಸಿದ್ದರು. ಮೀರತ್ನಲ್ಲಿ ಆರಂಭವಾದ ಸಿಪಾಯಿ ದಂಗೆಯಿಂದ ಪ್ರೇರಿತರಾದ ಭಕ್ತ್ ದೆಹಲಿಗೆ ತೆರಳಿ ಮೊಘಲ್ ಸುಲ್ತಾನನಿಗೆ ತಮ್ಮ ಬೆಂಬಲ ಸೂಚಿಸಲು ನಿರ್ಧರಿಸಿದರು. ಜುಲೈ 1, 1857ರಲ್ಲಿ ಅಪಾರ ಸಂಖ್ಯೆಯ ರೋಹಿಲ್ಲಾ ಸೇನೆಯೊಂದಿಗೆ ದೆಹಲಿ ತಲುಪಿದರು. ಆದರೆ ಅದಾಗಲೇ ದಂಗೆಯು ತೀವ್ರ ಸ್ವರೂಪ ಪಡೆದ ಕಾರಣ ಅನೇಕ ಪಡೆಗಳು ದೆಹಲಿಯಲ್ಲಿ ನೆರೆದಿತ್ತು. ಸುವ್ಯವಸ್ಥಿತವಾಗಿ ಆಯೋಜನೆಗೊಂಡ ಬಖ್ತ್ ಖಾನ್ರ ಸೇನಾ ತುಕಡಿ ದೊರೆ ಬಹದ್ದೂರ್ ಶಾನಿಗೆ ಅಪಾರ ಮೆಚ್ಚುಗೆಯಾಯಿತು. ಹಾಗಾಗಿ ಆತ ಬಖ್ತ್ ಖಾನರಿಗೆ ಸೇನೆಯಲ್ಲಿ ಉನ್ನತ ಸ್ಥಾನ ನೀಡಿದನು. ಬಹದ್ದೂರ್ ಶಾನ ಹಿರಿಯ ಮಗ ಮಿರ್ಜಾ ಮೊಘಲ್ ಸೇನೆಯ ಮುಖಂಡತ್ವ ವಹಿಸಿಕೊಂಡಿದ್ದ ಸಮಯದಲ್ಲಿಯೇ ಬಖ್ತ್ ಖಾನ್ನಿಗೆ ಸೇನೆಯ ಉನ್ನತ ಹುದ್ದೆ ಲಭಿಸಿತ್ತು. ತನ್ನ ಅಪಾರ ಅನುಭವದಿಂದ ಸೇನೆಯನ್ನು ಸುಸಜ್ಜಿತವಾಗಿ ವಿಭಾಗಿಸಿ ದೊರೆಗೆ ನೆರವಾದನು. ಬಖ್ತ್ ಖಾನ್ ಚತುರತೆಯಿಂದ ತೆಗೆದುಕೊಂಡ ಹಲವಾರು ನಿರ್ಧಾರಗಳಿಂದ ಚದುರಿದ ಸೇನೆಯು ಒಂದು ಸ್ವರೂಪವನ್ನು ಪಡೆದುಕೊಂಡಿತು. ಆದರೆ ಬಖ್ತ್ ಖಾನನಿಗೆ ಸಾಕಷ್ಟು ತೊಂದರೆಗಳು ಎದುರಾದವು. ಆಂಗ್ಲ ಸರ್ಕಾರದ ಗೂಢಚರ್ಯೆ ಸೂಕ್ಷ್ಮವಾಗಿ ದೆಹಲಿಯಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳನ್ನು ಗಮನಿಸುತ್ತಿತ್ತು. ಜೊತೆಗೆ ಹಣದ ಸಮಸ್ಯೆಯಿಂದಾಗಿ ಸಾಮ್ರಾಜ್ಯ ತತ್ತರಿಸಿತ್ತು. ಹಾಗಾಗಿ ಈತನ ಪ್ರಯತ್ನಗಳು ದೆಹಲಿಯನ್ನು ಉಳಿಸಿಕೊಳ್ಳುವಲ್ಲಿ ಸಫಲವಾಗಲಿಲ್ಲ. ಬ್ರಿಟಿಷ್ ಸೇನೆಯು ದೆಹಲಿಯನ್ನು ವಶಪಡಿಸಿಕೊಂಡು ಬಹದ್ದೂರ್ ಶಾ ಹಾಗೂ ಆತನ ಪುತ್ರರನ್ನು ಬಂಧಿಸಿತು. ಬಖ್ತ್ ಖಾನ್ ದೆಹಲಿಯಿಂದ ನಿರ್ಗಮಿಸಿ ಲಕ್ನೋ ಸೇರಿದನು. ಅಲ್ಲಿ ಬ್ರಿಟಿಷರ ವಿರುದ್ಧ ನಡೆಯುತ್ತಿದ್ದ ದಂಗೆಯ ಭಾಗವಾದನು. ಆಂಗ್ಲರಿಂದ ತಪ್ಪಿಸಿಕೊಳ್ಳಲು ಬರ್ಮಾ ಸೇರಿದ ಬಖ್ತ್ ಖಾನ್ ಅಲ್ಲಿಯೇ ಮರಣ ಹೊಂದಿದನು. ಪ್ರಬಲವಾಗಿದ್ದ ವಿದೇಶಿ ಸೇನೆಯ ವಿರುದ್ಧ ಸ್ವದೇಶಿ ಸೈನ್ಯವನ್ನು ಸಜ್ಜುಗೊಳಿಸಿ ಆತ್ಮಾಭಿಮಾನವನ್ನು ಉಳಿಸಿಕೊಳ್ಳಲು ಹೋರಾಟ ನಡೆಸಿದ ಬಖ್ತ್ ಖಾನ್ನ ಸಾಹಸಗಾಥೆ ಅಪೂರ್ವವಾದದ್ದು. ನಾವಿಂದು ಮತ್ತೋರ್ವ ಸ್ವಾತಂತ್ರ್ಯ ಸೇನಾನಿ ನವಾಬ್ ಸಿಂಗ್ ಚೌಹಾಣ್ ಅವರನ್ನೂ ಸ್ಮರಿಸುತ್ತಿದ್ದೇವೆ. ಏಪ್ರಿಲ್ 5, 1981ರಲ್ಲಿ ಅವರು ನಿಧನರಾದರು. ಇವರು 1909 ಡಿಸೆಂಬರ್ 16ರಂದು ಉತ್ತರ ಪ್ರದೇಶದ ಅಲಿಘಡ್ನಲ್ಲಿ ಜನಿಸಿದರು. ಕಾಲೇಜಿನಲ್ಲಿ ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಕ್ಕಾಗಿ ನವಾಬ್ ಸಿಂಗ್ ಚೌಹಾಣ್ ಅವರನ್ನು ಬಂಧಿಸಲಾಯಿತು. ಆ ನಂತರ ಮಹಾತ್ಮ ಗಾಂಧೀಜಿಯವರ ಆಹ್ವಾನದ ಮೇರೆಗೆ 1930ರಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರಲ್ಲದೆ ಬ್ರಿಟಿಷ್ ಆಡಳಿತ ವಿರುದ್ಧದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. 1940ರಲ್ಲಿ ಸತ್ಯಾಗ್ರಹ ಮೂಲಕ ನವಾಬ್ ಸಿಂಗ್ ಚೌಹಾಣ್ ಅಲಿಘಡದ ಗ್ರಾಮಸ್ಥರನ್ನು ಒಗ್ಗೂಡಿಸಿ ನೇತೃತ್ವ ವಹಿಸಿಕೊಂಡರು. ಈ ಕಾರ್ಯಕ್ಕಾಗಿ ಅವರನ್ನು ಬಂಧಿಸಿ 3 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗಿತ್ತು. ಸ್ವಾತಂತ್ರ್ಯ ನಂತರ ನವಾಬ್ ಸಿಂಗ್ ಚೌಹಾಣ್ ಅವರು ರಾಜಕಾರಣಕ್ಕೆ ಸೇರಿ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರಾದರು. ಸಮಾಜದಲ್ಲಿ ಶೋಷಿತ ವರ್ಗದ ಸಶಕ್ತೀಕರಣ ಹಾಗೂ ಕೃಷಿಯಲ್ಲಿ ಹೆಚ್ಚಿನ ಸಂಶೋಧನೆ ಕೈಗೊಳ್ಳುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದರು. ನವಾಬ್ ಸಿಂಗ್ ಅವರು ಓರ್ವ ಸಮರ್ಥ ಕವಿಯೂ ಆಗಿದ್ದರು. ಇವರು ಕಂಜ್ ಎನ್ನುವ ಕಾವ್ಯನಾಮದೊಂದಿಗೆ ತಮ್ಮ ಕವಿತೆಗಳನ್ನು ರಚಿಸುತ್ತಿದ್ದರು. ಬ್ರಜ್ ಸಾಹಿತ್ಯ ಹಾಗೂ ಕಲೆಯ ವಿಕಾಸಕ್ಕಾಗಿ ಅವರು ಬಹಳಷ್ಟು ಶ್ರಮಿಸಿದರು. ಇಂತಹ ಮಹಾನ್ ದೇಶಭಕ್ತನಿಗೆ ಗೌರವಪೂರ್ವಕ ನಮನಗಳು. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತ ಗಣರಾಜ್ಯ. ವಿಸ್ತೀರ್ಣದಲ್ಲಿ ಜಗತ್ತಿನ 7ನೇ ಬೃಹತ್ ದೇಶ. ಜನಸಂಖ್ಯೆಯಲ್ಲಿ ವಿಶ್ವದ 2ನೇ ದೊಡ್ಡ ದೇಶ. ನೇಪಾಳ, ಪಾಕಿಸ್ತಾನ, ಭೂತಾನ್, ಬಾಂಗ್ಲಾದೇಶ, ಚೀನಾ, ಮಯನ್ಮಾರ್ ದೇಶಗಳಿಂದ ಸುತ್ತುವರಿಯಲ್ಪಟ್ಟ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ರಾಷ್ಟ್ರಗಳಿಗೆ ಸಮುದ್ರ ಮುಖೇನ ಸಮೀಪವಿರುವ ರಾಷ್ಟ್ರ ಭಾರತ. ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ನಮ್ಮ ದೇಶದ ಜಲಸೀಮೆಗಳು. ಸಿಂಧೂ ಕಣಿವೆ ನಾಗರಿಕತೆ ನಮ್ಮ ಅಸ್ತಿತ್ವದ ಮೂಲ ನೆಲೆಯಲ್ಲೊಂದು. ವಿಭಿನ್ನತೆಯನ್ನೇ ಮೈದುಂಬಿಕೊಂಡಿರುವ ಈ ನೆಲ ಸಾಮರಸ್ಯದ ಸೆಲೆ. ನಾನೊಬ್ಬ ಭಾರತೀಯ, ನನ್ನ ದೇಶ ಇಂಡಿಯಾ. ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕಾಗಿರುವ ಮೊದಲ ಪಾಠ ಇದೇ ಅಲ್ಲವೇ?
ತೆರಳಲು ಅಪ್ಪಣೆ ನೀಡಿ. ನಮಸ್ಕಾರ.